ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಶುಭ ಶುಕ್ರವಾರವಾದ ಇಂದು ಈ ಮೂರು ರಾಶಿಯವರಿಗೆ ಮಾಲವ್ಯ ರಾಜಯೋಗ ಲಭಿಸಲಿದ್ದು, ಈ ಮೂರು ರಾಶಿಯವರಿಗೆ ಇನ್ನು ಮುಂದೆ ಭರಪೂರ ಲಾಭ ಅಂತಲೇ ಹೇಳಬಹುದು. ಹಾಗಾದರೆ ಈ ಅದೃಷ್ಟವಂತ ಮೂರು ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಶುಭ ಶುಕ್ರವಾರವಾದ ಇಂದು ಮಹಾಲಕ್ಷ್ಮಿಯ ದಯೆಯಿಂದ ಈ ಮೂರು ರಾಶಿಯವರಿಗೆ ರಾಜಯೋಗ, ಸಂಸಪ್ತಕ ಯೋಗ, ಗಜಕೇಸರಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ತಾ ಇದೆ. ಇದರಿಂದ ಇನ್ನು ಮುಂದೆ ಇವರ ಜೀವನವೇ ಬದಲಾಗಲಿದ್ದು, ಶುಕ್ರನ ಸ್ಥಾನವು ಬಲಗೊಳ್ಳುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಈ ಮೂರೂ ರಾಶಿಯವರು ಪಡೆಯಲಿದ್ದಾರೆ. ಇನ್ನು ಶುಭ ಯೋಗದ ಪ್ರಯೋಜನವನ್ನು ಪಡೆಯೋದರ ಜೊತೆಗೆ ಇವರ ಅದೃಷ್ಟವೇ ಬದಲಾಗಲಿದೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪೂರ್ಣ ಲಾಭವೂ ದೊರಕಲಿದೆ. ಕೆಲಸಗಳಿಂದ ಹೆಚ್ಚಿನ ಲಾಭವನ್ನು ನೀವು ಪಡೆಯುವಿರಿ. ಕಳೆದು ಹೋದ ಹಣವನ್ನು ನೀವು ವಾಪಸ್ಸು ಪಡೆಯುವ ಯೋಗವಿದೆ. ಇಷ್ಟು ಮಾತ್ರವಲ್ಲ, ಚಿನ್ನ ಕೊಂಡುಕೊಳ್ಳುವ ಅವಕಾಶವೂ ನಿಮಗಿರುತ್ತೆ. ಜೊತೆಗೆ ಸುಖ ಸಮೃದ್ಧಿ ಬಹಳಷ್ಟು ಹೆಚ್ಚಾಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಂತೋಷದೊಂದಿಗೆ ಪ್ರಯಾಣಿಸುತ್ತೀರಿ. ಈ ಪ್ರಯಾಣದಿಂದ ನಿಮಗೆ ಸಾಕಷ್ಟು ಯಶಸ್ಸು ದೊರೆಯುತ್ತೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇದ್ದಂಥ ಅಡಚಣೆಗಳೆಲ್ಲವೂ ದೂರವಾಗಿ ನೆಮ್ಮದಿಯ ಶಿಕ್ಷಣವನ್ನು ನೀವು ಪಡೆದುಕೊಳ್ತೀರಿ. ಪ್ರಪಂಚದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ. ಮನೆಯಲ್ಲಿ ತಂದೆಯ ಸಂಪೂರ್ಣ ಬೆಂಬಲ ಲಭಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತೆ. ಜೊತೆಗೆ ವಾಹನವನ್ನು ಖರೀದಿ ಮಾಡುವ ಸೌಭಾಗ್ಯ ನಿಮಗೆ ಒಲಿದು ಬರಲಿದೆ. ಇನ್ನು ನಿಮ್ಮ ವ್ಯಕ್ತಿತ್ವ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಇನ್ನು 3 ತಿಂಗಳು ಶುಭವಾಗಲಿದೆ. ಹೆಚ್ಚಿನ ಸಂಪಾದನೆಯನ್ನು ನೀವು ಮುಂದಿನ 3 ತಿಂಗಳಲ್ಲಿ ಪಡೆಯುವಿರಿ. ಇದರೊಂದಿಗೆ ನಿಮ್ಮ ಸಂಪತ್ತಿಗೆ ಸಂಬಂಧಿಸಿದ ಕೆಲಸಗಳಿಂದ ಉತ್ತಮ ಲಾಭ ಗಳಿಸುತ್ತೀರಿ. ರಿಯಲ್ ಎಸ್ಟೇಟ್, ಕಿರಾಣಿ ಅಂಗಡಿ ಕೆಲಸ, ಕೃಷಿ ಮತ್ತು ಕೋಚಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡೋ ಜನರಿಗೆ ವಿಶೇಷವಾದಂತಹ ಯಶಸ್ಸು ದೊರೆಯುತ್ತೆ. ಮನೆಯಲ್ಲಿ ತಾಯಿಯ ಸಂಪೂರ್ಣ ಬೆಂಬಲವೂ ಸಿಗೋದ್ರಿಂದ ಮನೆಯ ಚಿಂತೆಗಳು ದೂರವಾಗುತ್ತೆ. ಇವೆಲ್ಲದರ ಜೊತೆಗೆ ಉತ್ತಮ ರಾಜಕೀಯ ಯೋಜನೆಗಳು ನಿಮ್ಮದಾಗಿದ್ದರೆ ಪ್ರಯತ್ನಗಳಲ್ಲಿ ಹೆಚ್ಚಿನ ಲಾಭವನ್ನೇ ಪಡೆಯುವಿರಿ. ಇನ್ನು ಉನ್ನತಾಧಿಕಾರಿಗಳು ನೀವು ನಿಷ್ಠೆಯಿಂದ ಮಾಡಿದಂಥ ಪ್ರಯತ್ನಗಳಿಂದಾಗಿ ಜನಗಳು ನಿಮ್ಮನ್ನು ಹೊಗಳುವರು. ಇನ್ನು ಈ ಸಂಪರ್ಕಗಳಿಂದ ಪ್ರಯೋಜನವನ್ನು ಪಡೆಯುವ ಉತ್ತಮ ಅವಕಾಶವಿದೆ. ಟ್ರಾವೆಲ್ ಏಜೆನ್ಸಿ, ಕನ್ಸಲ್ಟೆನ್ಸಿ, ಮಾಧ್ಯಮ, ಬ್ಲಾಗಿಂಗ್ ಇತ್ಯಾದಿ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಇನ್ನು ಮುಂದೆ ಸ್ಟಾರ್ಟ್ ಮಾಡಬಹುದು. ಇನ್ನು 3 ತಿಂಗಳು ನಿಮಗೆ ಅಷ್ಟಲಕ್ಷ್ಮಿಯ ಆಶೀರ್ವಾದ ಇರಲಿದೆ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಅದೃಷ್ಟವಂತ 3 ರಾಶಿಗಳು ಯಾವುವೆಂದರೆ ವೃಷಭ ರಾಶಿ, ಮಕರ ರಾಶಿ, ಕುಂಭರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.